ಹಾಯ್ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮೇಲ್ಗಡೆ ಒಳ್ಳೆ ಒಂದು ಅಪ್ಡೇಟನ್ನು ತಂದಿದ್ದಾರೆ. ಏನು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೆಂಬರ್ಸ್ಗೆ ಎಲ್ಲರೂ ಕೂಡ ಶೇರ್ ಮಾಡಿ ಒಂದು ವಿಡಿಯೋವನ್ನು. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮೇಲ್ಗಡೆ ತಂದಿರುವಂಥ ಅಪ್ಡೇಟ್ ಏನು ಅಂತಂದರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ವಾಚ್ ಪೇಜ್ ಆ್ಯಡ್ಸ್ ಹಾಗೆ ಶಾರ್ಟ್ ಫೀಡ್ ಆ್ಯಡ್ಸ್ ಅಂತ ಎರಡು ಆಪ್ಷನ್ಗಳಿರ್ತವೆ. 4000 ಅವರ್ಸ್ ವಾಚ್ ಟೈಮ್ ಹಾಗೆ 1000 ಅವರ್ಸ್ 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ವಾಚ್ ಪೇಜ್ ಆ್ಯಡ್ಸಿಗೆ ಅಪ್ಲೈ ಮಾಡುವಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಮೊನಟೈಸ್ ಎಕ್ಸಿಟಿಂಗ್ ವಿಡಿಯೋಸ್ ಅಂತ. ಇಲ್ಲಿ ವಿಚ್ ವಿಡಿಯೋಸ್ ಡೂ ಯು ವಾಂಟ್ ಟು ಮೊನಟೈಸ್ ಅಂತ ಇದೆ. ಅಲ್ಲಿ ಕೆಳಗಡೆ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ, ಆಲ್ ಆಫ್ ಮೈ ಎಕ್ಸಿಟಿಂಗ್ ವಿಡಿಯೋಸ್ ಹಾಗೆ ಐ ವಿಲ್ ಚೂಸ್. ಇಲ್ಲಿ ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಆಲ್ ಆಫ್ ಮೈ ಎಕ್ಸಿಟಿಂಗ್ ವಿಡಿಯೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ಆಪ್ಷನನ್ನು, ಫಸ್ಟ್ ಆಪ್ಷನ್ ಆಲ್ ಆಫ್ ಮೈ ಎಕ್ಸಿಟಿಂಗ್ ವಿಡಿಯೋಸನ್ನು ಯಾರು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ನಿಮ್ಮಲ್ಲಿ ಯಾವುದೇ ಕಾಪಿರೈಟ್ ವೀಡಿಯೋಸ್ ಇಲ್ಲ ಅಂತಂದರೆ, ಎಲ್ಲ ನಾರ್ಮಲ್ ವೀಡಿಯೋಸ್ ಇದ್ದರೆ ನೀವು ಆಲ್ ಆಫ್ ಮೈ ಎಕ್ಸಿಟಿಂಗ್ ವೀಡಿಯೋಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದೇನಾದರೂ ಕಾಪಿರೈಟ್ ಕ್ಲೈಮ್ ಬಂದಿರುವಂಥ ವೀಡಿಯೋಸ್ ಏನಾದರೂ ಇದ್ದರೆ ನೀವು ಐ ವಿಲ್ ಚೂಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಎಲ್ಲ ವೀಡಿಯೋಸಿಗೂ ನಿಮ್ಮ ಮಾನಿಟೈಸೇಷನ್ ಆನ್ ಆಗಿಬಿಟ್ರೆ ನಂತರ ಕಾಪಿರೈಟ್ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಕಾಪಿರೈಟ್ ಕ್ಲೈಮ್ ಬಂದಿರುವಂಥ ವೀಡಿಯೋಸಿಗೂ ಕೂಡ ಆನ್ ಮಾಡಿಕೊಂಡ್ರೆ, ಕಾಪಿರೈಟ್ ಕ್ಲೈಮ್ ಬರುವಂಥ ವೀಡಿಯೋಸಿಗೂ ಆನನ್ನು ಮಾಡ್ಕೊಳ್ಬೋದು, ಆದರೂ ಕೂಡ ಅವರು ಆಫನ್ನು ಮಾಡಿಬಿಡ್ತಾರೆ. ಅದರಿಂದ ಅವರಿಗೆ ನಿಮ್ಮ ಒಂದು ವೀಡಿಯೋದ ಮೇಲೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು. ಆದ್ದರಿಂದ ಕಾಪಿರೈಟ್ ಕ್ಲೈಮ್ ಇರುವಂತಹ ವೀಡಿಯೋಸ್ಗಳಿಗೆ ಯಾರು ಕೂಡ ಮಾನಿಟೈಸೇಷನ್ನ ಆನ್ ಮಾಡಬೇಡಿ ಫ್ರೆಂಡ್ಸ್. ಅದು ಜಾಸ್ತಿ ರನ್ ಆಗ್ತಿದ್ರು ಕೂಡ ಅದಕ್ಕೆ ಆನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಮಾನಿಟೈಸೇಷನ್ನ ಆಫ್ ಮಾಡ್ಬೋದು. ಆದ್ದರಿಂದ ಯಾರ್ಯಾರೆಲ್ಲ ನೀವು ಯೂಟ್ಯೂಬಲ್ಲಿ ಒಳ್ಳೆ ವೀಡಿಯೋಸನ್ನು ಹಾಕಿ ಯಾವುದೇ ಕಾಪಿರೈಟ್ ಕ್ಲೈಮ್ ಇರದೇ ಇರುವಂತಹ ವೀಡಿಯೋಸ್ ಎಲ್ಲ ಕೂಡ ಕಾಪಿರೈಟ್ ಕ್ಲೈಮ್ ಬಂದಿಲ್ಲ, ಯಾವುದೇ ಒಂದು ವೀಡಿಯೋಸು ಬಂದಿಲ್ಲ ಅಂತಂದರೆ ನೀವು ಆಲ್ ಆಫ್ ಮೈ ಎಕ್ಸಿಟಿಂಗ್ ವೀಡಿಯೋಸ್ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಡಿ. ಈ ಒಂದು ಎರಡು ಆಪ್ಷನನ್ನು ತಂದಿರೋದು ಒಳ್ಳೆ ರೀತಿಯ ಅಪ್ಡೇಟ್ ಆಗಿದೆ. ಯಾಕಂತಂದರೆ ಮೊದಲು ಯಾವ ರೀತಿ ಇತ್ತು ಅಂತಂದರೆ, ಇಲ್ಲಿ ಯಾವುದೇ ಆಪ್ಷನ್ ಇರ್ತಿರಲಿಲ್ಲ, ಎಲ್ಲ ವೀಡಿಯೋಸ್ಗಳಿಗೂ ಒಂದೊಂದಾಗಿ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೊತ ಹೋಗಬೇಕಿತ್ತು. ಅದರಿಂದ ಈಗ ಹೊಸದಾಗಿ ಅಪ್ಡೇಟ್ ತಂದಿದ್ದಾರೆ. ಏನು ಅಂತಂದರೆ, ಈಗ ಹೇಳಿದ್ನಲ್ವ, ಆಲ್ ಆಫ್ ಮೈ ಎಕ್ಸಿಟಿಂಗ್ ವೀಡಿಯೋಸ್ ಆನ್. ನೀವು ಇಲ್ಲಿ ಒಂದು ಟಿಕ್ ಮಾರ್ಕನ್ನು ಕೊಟ್ಟಿದ್ರೆ ನಿಮ್ಮದು 1000 ವೀಡಿಯೋಸ್ ಇರಲಿ, 500 ವೀಡಿಯೋಸ್ ಇರಲಿ, 100 ವೀಡಿಯೋಸ್ ಇರಲಿ, ಎಷ್ಟೇ ವೀಡಿಯೋಸ್ ಇದ್ರೂ ಕೂಡ ಒಂದೇ ಸರಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅಪ್ಲೈ ಆಗಿಬಿಡುತ್ತೆ. ಇಲ್ಲಿ ಮಾನಿಟೈಸ್ ಆಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವೀಡಿಯೋಸ್ಗೂ ಮಾನಿಟೈಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಮೊದಲೆಲ್ಲ ನೀವು 1500 ವೀಡಿಯೋಸ್ ಎಲ್ಲ ಇದ್ದರೆ ಎಲ್ಲ ವೀಡಿಯೋಸ್ಗೂ 1-2 ದಿನ 3 ದಿನ ಆದರೂ ಬೇಕಾಗ್ತಿತ್ತು, ಎಲ್ಲ ವೀಡಿಯೋಸ್ಗೂ ಆನ್ ಮಾಡ್ಕೊತ ಹೋದರೆ ಫ್ರೆಂಡ್ಸ್. ಈಗ ಒಂದೇ ಸೆಕೆಂಡಲ್ಲಿ ಆನ್ ಆಗಿಬಿಡುತ್ತೆ ಎಲ್ಲ ವೀಡಿಯೋಸಿಗೂ. ಇದು ಎಲ್ರಿಗೂ ಖುಷಿ ಅಲ್ವಾ? ಈಗ ನೀವು ಮಾನಿಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲ ವೀಡಿಯೋಸಿಗೂ ಯಾರು ಆನ್ ಮಾಡ್ಕೊತ ಹೋಗ್ತಾರೆ. ಆದ್ದರಿಂದ ಈ ಒಂದು ಒಳ್ಳೆ ರೀತಿಯ ಅಪ್ಡೇಟನ್ನು ತಂದಿದ್ದಾರೆ. ಅದರಿಂದ ಈ ಒಂದು ವಿಡಿಯೋನ ನಿಮಗೆ ಮಾಡಿದ್ದೀನಿ, ನಿಮಗೂ ಕೂಡ ಗೊತ್ತಾಗಲಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಇರುತ್ತಲ್ವ ಫ್ರೆಂಡ್ಸ್. ಅದರಿಂದ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಬಾಯ್ ಬಾಯ್.